ಮಹಾ ತಪಸ್ವಿ ಶ್ರೀ ಗುರು ಮಾಂತೇಶ್ವರ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಅಫಜಲಪುರ ತಾಲೂಕಿನ ಚೀನಮಗೇರಿ ಗ್ರಾಮದಲ್ಲಿ ಮಹಾ ತಪಸ್ವಿ ತತ್ವ ಪದಗಳ ಹರಿಕಾರ ಬಿದನೂರಿನಲ್ಲಿ ಹುಟ್ಟಿ ಚಿಲುಮೆಗೇರಿಯಲ್ಲಿ ಚಿಗುರಿದ ಕಾಯಕ ಯೋಗಿ ಶ್ರೀ ಗುರು ಮಾಂತೇಶ್ವರರ ಜಾತ್ರಾ ಮಹೋತ್ಸವ ಭಕ್ತರ ಭಾವನೆಯನ್ನ ಮೆಚ್ಚುವಂತೆ ಅದ್ದೂರಿಯಾಗಿ ನೆರವೇರಿತು. ಸಾವಿರಾರು ಭಕ್ತಾದಿಗಳು ಈ ಪವಿತ್ರ ಕ್ಷಣದಲ್ಲಿ ಪಾಲ್ಗೊಂಡು ತಮ್ಮ ಭಕ್ತಿ ಭಾವವನ್ನ ತೋರ್ಪಡಿಸಿದ್ರು. ರಥೋತ್ಸವದ ಸಂದರ್ಭದಲ್ಲಿ ಊರಿನ ಪ್ರಮುಖ ಭಕ್ತಾದಿಗಳು ಭಕ್ತಿಪೂರ್ವಕವಾಗಿ ರಥದ ಮೇಲೆ ಕಾರಿಕು ಬಾಳೆಹಣ್ಣು ಎಸೆದು ಮಹಾಂತ್ ಮುತ್ಯಾಕೆ ಜೈ ಘೋಷಣೆಗಳನ್ನ ಮೊಳಗಿಸಿದ್ರು. ಈ ವೇಳೆ ಜಾತ್ರಾ ಮಹೋತ್ಸವದ ಸುವ್ಯವಸ್ಥೆಗಾಗಿ ದೇವಲ ಗಣಗಾಪುರ ಪೊಲೀಸ್ ಠಾಣೆಯ ಪಿಎಸ್ಐ ರಾಹುಲ್ ಪಾವಡೆ ಅವರ ಮಾರ್ಗದರ್ಶನದಲ್ಲಿ 100 ರಿಂದ 200ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿತ್ತು. ಗುಡ್ಡದ ಪೀಠದ ಪೀಠಾಧಿಪತಿಗಳಾದ ಶ್ರೀ ಷಡಕ್ಷರಿ ಬ್ರಹ್ಮ ವೀರ ಮಹಾಂತ ಶಿವಾಚಾರ್ಯರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನೆರವೇರಲು ಸಹಕಾರ ನೀಡಿದ ಪೊಲೀಸ್ ಇಲಾಖೆ, ಜೆಸ್ಕಾಂ ಇಲಾಖೆ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಶ್ರಮಿಸಿದ ಎಲ್ಲ ಭಕ್ತಾದಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ವೀರ ಮಹಾಂತ ಶಿವಾಚಾರ್ಯರು ದೇಶದ ಜನತೆಗೆ ಶಾಂತಿ, ಸಮಾಧಾನ ಹಾಗೂ ಸೌಖ್ಯದೊಂದಿಗೆ ಬದುಕುವಂತೆ ಸಂದೇಶ ನೀಡಿದರು. ಜಾತ್ರಾ ಮಹೋತ್ಸವ ಸುಸೂತ್ರವಾಗಿ ನಡೆಯಲು ಗ್ರಾಮಸ್ಥರು, ಭಕ್ತಾದಿಗಳು ಹಾಗೂ ಪೊಲೀಸರ ಸಹಕಾರ ಪ್ರಭುತ್ವಶೀಲವಾಗಿತ್ತು. ವರದಿ ಇಮ್ರಾನ್ ಮನಿಯಾರ್, ದೇವಲ ಗಣಗಾಪುರ. ಚೌಡಾಪುರ ನಡುಸೀಮೆ ಒಳಗೆ ಅತಿಥಿಗೊಂಡಿರುವಂತಹ ಮಹಾಂತ ಶಿವಯೋಗಿಗಳ ಜಾತ್ರಾ ಮಹೋತ್ಸವ, ಭವ್ಯವಾಗಿರುವಂತಹ ರಥೋತ್ಸವ. ವಿಶೇಷವಾಗಿ ನಾಡಿನ ಸಕಲ ಸದ್ಭಕ್ತರೆಲ್ಲರೂ ಕೂಡ ಈ ಜಾತ್ರೆಯನ್ನ ಬಹಳ ಆನಂದವಾಗಿ, ಬಹಳ ಸಂತೋಷದಿಂದ ಆಚರಣೆಯನ್ನ ಮಾಡ್ತಾರೆ. ಈ ನಾಡಿಗೆ ತತ್ವಪದಗಳ ಹರಿಕಾರನಾಗಿರುವಂತಹ ಬಿದನೂರುಗಳಿಂದ ಹುಟ್ಟಿ ಚಿನ್ಮೇಗಿರಿ ಒಳಗೆ ಚಿಗುರಿ ಕಡಿಕೋಳ ಮತ್ತು ಸಗರ ನಾಡಿನ ಎಲ್ಲೆಡೆ ಸುವಾಸನೆಯನ್ನ ಬೀರಿರುವಂತಹ ಮಡಿವಾಳ ಶಿವಯೋಗಿಯ 12 ವರ್ಷಗಳ ಕಾಲ ಕಾಯಕವನ್ನ ಮಾಡಿರುವಂತಹ ಕರಗ ಭೂಮಿಯ ಒಡೆಯನಾಗಿರುವಂತಹ ಮಹಾಂತ ಶಿವಯೋಗಿ ಭವ್ಯ ರಥೋತ್ಸವ ಬಹಳ ವಿಜೃಂಭಣೆಯಾಗಿರುವಂತದ್ದು. ಈ ಮೂಲಕ